ಕೇಸ್ ಆಫ್ ಕೊಂಡಾಣ ದೇವಿ ಪ್ರಸಾದ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿ ವಿಜಯ್ ರಾಘವೇಂದ್ರ, ಖುಷಿ, ಭಾವನಾ ಹಾಗೆ ರಂಗಾಯಣ ರಘು ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಹೇಗಿತ್ತು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಕತೆ ಶುರುವಾಗೋದೇ ಬೆಂಗಳೂರಿನಲ್ಲಿ ನಡೀತಾ ಇರೋ ಸರಣಿ ಕೊಲೆಗಳ ಬಗ್ಗೆ ಇನ್ವೆಸ್ಟಿಗೇಷನನ್ನು ಶುರು ಮಾಡೋದರ ಮೂಲಕ. ಈ ಟೈಮ್ನಲ್ಲೇ ಬೆಂಗಳೂರಿನ ಹೊರಭಾಗದಲ್ಲಿರೋ ಕೊಂಡಾಣ ಅನ್ನೋ ಪ್ಲೇಸ್ನಲ್ಲಿ ಒಂದು ಮರ್ಡರ್ನ ವಿಷಯವಾಗಿ 3 ಜನ ಪೊಲೀಸ್ನವರ ಡೆತ್ ಆಗುತ್ತೆ. ಸೊ ಈ 2 ಇನ್ಸಿಡೆಂಟ್ಗಳನ್ನು ಪೊಲೀಸ್ನವರು ಹೇಗೆ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಇವುಗಳು ನಡೆಯೋಕೆ ಕಾರಣ ಏನು, ಆ ಆರೋಪಿ ಸಿಗ್ತಾನಾ ಇಲ್ವಾ, ಇದರ ಹಿಂದೆ ಏನಾದರೂ ಉದ್ದೇಶ ಇತ್ತಾ ಅನ್ನೋದನ್ನು ನೀವು ಸಿನಿಮಾಕ್ಕೆ ಹೋಗಿ ನೋಡೇ ತಿಳ್ಕೋಬೇಕು. ಸಿನಿಮಾದಲ್ಲಿ ಇಷ್ಟ ಆಗಿದ್ದು ರೈಟಿಂಗ್. ಒಂದು ಥ್ರಿಲ್ಲರ್ ಸಿನಿಮಾವನ್ನು ಡಿಫ್ರೆಂಟಾಗಿ ಬೇರೆ ರೀತಿಯಲ್ಲಿ ತೋರಿಸೋಕೆ ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ಶುರುವಾದಾಗ ಅಲ್ಲಿನ ಕೊಲೆಗಳ ಬಗ್ಗೆ ನಡೆಯುವಂಥ ಇನ್ವೆಸ್ಟಿಗೇಷನ್ ಕತೆ ಮುಂದೆ ಸಾಕ್ತಾ ಒಂದು ಬೇರೆ ಆಯಾಮವನ್ನೇ ತಗೊಳುತ್ತೆ. ಇಲ್ಲಿ ಡೈರೆಕ್ಟರ್ ಅವರ ಬರವಣಿಗೆ ನಂಗೆ ಇಷ್ಟ ಆಯಿತು. ಆ್ಯಂಡ್ ಸಿನಿಮಾದ ಫಸ್ಟ್ ಹಾಫ್ ಇರೋವಂಥ ಪಾತ್ರಗಳನ್ನು ತುಂಬ ನೀಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಅವುಗಳು ನಮ್ಮನ್ನು ಅಲ್ಲೇ ಆವರಿಸ್ಕೊಳ್ತವೆ. ಸ್ಪೆಷಲಿ ಆ ಪಾನಿಪುರಿ ಮಾರುವಂಥ ಫ್ಯಾಮಿಲಿ ತುಂಬಾ ರಿಯಲಿಸ್ಟಿಕ್ ಆಗಿ ಬಂದಿದೆ. ಸೊ ಅವು ನಮ್ಮನ್ನು ತುಂಬಾ ಕಾಡ್ತವೆ. ಆ್ಯಂಡ್ ಇರೋವಂಥ ಪ್ರತಿ ಪಾತ್ರಕ್ಕೂ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಕ್ರೈಮನ್ನು ತಡೆಯೋನೆ ಕ್ರೈಮ್ನಲ್ಲಿ ಸಿಕ್ಕಾಕೊಂಡ್ರೆ ಅನ್ನೋ ಥಾಟ್ ಚೆನ್ನಾಗಿತ್ತು. ಆ್ಯಂಡ್ ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದರೆ ಅದು ಇದರ ಬ್ಯಾಕ್ಗ್ರೌಂಡ್ ಸ್ಕೋರ್. ಸಿನಿಮಾ ಶುರುವಾದಾಗಿನಿಂದ ಕೊನೆವರೆಗೂ ನಮ್ಮನ್ನು ಆ ಥ್ರಿಲ್ಲರ್ ಮೂಡ್ನಲ್ಲೇ ಇಡೋದು ಗಗನ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್. ಆ್ಯಂಡ್ ಸಿನಿಮಾದಲ್ಲಿರುವ ಎಷ್ಟೋ ಸನ್ನಿವೇಶಗಳನ್ನು ಅಲ್ಲಿರುವಂಥ BGM ಎತ್ತಿ ಹಿಡಿದಿದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ವಿಶ್ವಜಿತ್ ಅವರ ಕ್ಯಾಮ್ರಾ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದರ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಅದು ಇದರ ಸ್ಟಾರ್ ಕಾಸ್ಟಿಂಗ್. ವಿಜಯ್ ರಾಘವೇಂದ್ರ ಅವರು, ಖುಷಿ ಅವರು, ಭಾವನಾ ಅವರು, ರಂಗಾಯಣ ರಘು ಅವರು, ಹಾಗೆ ಮೇಲೆ ಹೇಳ್ದಂಗೆ ಆ ಪಾನಿಪುರಿ ಮಾರುವಂಥ ಫ್ಯಾಮಿಲಿ ತಮ್ಮ ನೈಜ ನಟನೆಯಿಂದ ಆ ಪಾತ್ರವಾಗಿ ನಮಗೆ ತುಂಬಾ ಹತ್ತಿರ ಆಗ್ತಾರೆ. ಸ್ಪೆಷಲಿ ವಿಜಯ್ ರಾಘವೇಂದ್ರ ಅವರು ಆ ಪಾತ್ರಕ್ಕೆ ಇರುವಂಥ ಹಲವು ಶೇಡ್ಸ್ಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತಲೇ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ಬದಲಾಗ್ಬೋದಿತ್ತು ಅಂತ ಅನಿಸಿದ್ದು, ಇದೇ ಕಥೆಯನ್ನು ಸ್ಕ್ರೀನ್ ಪ್ಲೇ ಮೂಲಕ ಒಂದಷ್ಟು ಸ್ಟ್ರಾಂಗ್ ಮೋಟಿವ್ಗಳ ಜೊತೆ ಇನ್ನೊಂದಷ್ಟು ಕನ್ವಿನ್ಸಿಂಗ್ ಆಗಿ ಹೇಳ್ಬೋದಿತ್ತೇನೋ ಅಂತ ನಂಗೆ ಅನ್ನಿಸ್ತು. ಸೊ ಇದಿಷ್ಟು ನನ್ನ ರಿವ್ಯೂ. ನೀವು ಈಗ ಆಲ್ರೆಡಿ ಸಿನಿಮಾವನ್ನು ನೋಡಿದರೆ ನಿಮಗೇನಿಸ್ತು ಅನ್ನೋದನ್ನು ಕೆಳಗಡೆ ತಿಳಿಸಿ ಅಂತ ಹೇಳ್ತಾ, ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ಸಿನಿಮಾ. ಇಲ್ಲಿ ಬರುವಂಥ ಪಾತ್ರಗಳು, ಘಟನೆಗಳು ನಿಮ್ಮನ್ನು ಎಂಗೇಜಿಂಗ್ ಆಗಿ ಇಟ್ಕೊಳ್ತವೆ. ಸೊ ನೀವು ಇಂತಹ ಸಿನಿಮಾಗಳನ್ನು ಇಷ್ಟಪಡೋರಾದರೆ ಈ ಸಿನಿಮಾಕ್ಕೆ ಹೋಗ್ಬೋದು ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.